ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ನೋಡೋಣ. ಮೊದಲನೇದಾಗಿ ಇಂಡಿಯಾ ವಿಕ್ಸ್ 14.77 ಇದೆ. ಇನ್ನೂ ಜನ ಮಾರ್ಕೆಟ್ ಬುಲ್ಲಿಶ್ ಹೋಗೋಕೆ, ಅಪ್ ಟ್ರೆಂಡ್ ಹೋಗ್ಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದಾರೆ. ಮೊದಲನೇದಾಗಿ ನಿಫ್ಟಿ ಏನಾಗ್ತಾ ಇದೆ ಅಂದ್ರೆ, ಡೈಲಿ ಚಾರ್ಟ್ ಅಲ್ಲಿ ಡೋಜಿ ಫಾರ್ಮೇಶನ್ ಆಗಿದೆ. ಮೊದಲನೇದು ಲಾಂಗ್ ಅಪ್ಪರ್ ಶಾಡೋ ಆಗಿದೆ. ಈ ಡೋಜಿ ಬಂದ್ಬಿಟ್ಟು ಶೂಟಿಂಗ್ ಸ್ಟಾರ್ ಅಂತ ಕರೀತಾರೆ, ಬಟ್ ಅನ್ಫಾರ್ಚುನೇಟ್ಲಿ ಇಟ್ ಇಸ್ ನಾಟ್ ಎ ಸಿಗ್ನಲ್. ಯಾಕೋಸ್ಕರ ಅಂದ್ರೆ ಒಂದು ಬುಲ್ಲಿಶ್ ಕನ್ಫರ್ಮೇಶನ್ ಆಗ್ಬೇಕು. ಅಪ್ಪರ್ ಶಾಡೋ ಕೆಳಗಡೆ ಬಂದಿತ್ತು ಅಂದ್ರೆ ಮಾತ್ರ ಅದಕ್ಕೆ ಕನ್ಫರ್ಮೇಶನ್ ಅಂತ ಹೇಳ್ತಾರೆ. ಬಟ್ ಮಾರ್ಕೆಟ್ ಮೇಲಿಂದ ಕೆಳಗೆ ಬೀಳ್ತಾ ಇದೆ, ಶಾಡೋನು ಮೇಲಿಂದ ಕೆಳಗಡೆ ಬಂದಿದೆ, ಅಂಡ್ ಇಟ್ ಇಸ್ ಎ ಡೋಜಿ. ಸೊ ಇದು ಮೂರನ್ನು ಏನ್ ಹೇಳ್ತಾ ಇದೆ ಅಂದ್ರೆ, ಮಾರ್ಕೆಟ್ ನಾಳೆ ಸೋಮವಾರ ಮೇಲ್ ಹೋಗಿ ಒಂದು ರಿವರ್ಸಲ್ ಕನ್ಫರ್ಮೇಶನ್ ಕೊಟ್ರೆ ಮಾತ್ರ ಅದೊಂದು ಮಾರ್ನಿಂಗ್ ಸ್ಟಾರ್ ಅಂತ ಅನ್ನಿಸ್ಕೊಳ್ಳುತ್ತೆ. ಪ್ರಾಬಬ್ಲಿ ಅಲ್ಲಿಂದ ಮೇಲ್ ಹೋಗೋ ಸಾಧ್ಯತೆಗಳು ತುಂಬಾ ಇದೆ. ಸೊ ಸೋಮವಾರಕ್ಕೆ ಏನಾಗ್ಬೋದು ಏನು ಹೇಳಲಿಕ್ಕೆ ಬರೋದಿಲ್ಲ. ಸದ್ಯಕ್ಕೆ ಪ್ರೈಸ್ ರಿಜೆಕ್ಷನ್ ಆಗಿದೆ, ಇಲ್ಲಿಂದ ಅಪ್ರೂವಲ್ ಆಗುತ್ತೆ ಇಲ್ಲ ಅಂತ ನೋಡಬೇಕು. ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಏನ್ ಹೇಳುತ್ತೆ? ನಿಫ್ಟಿ ಚಾಣಕ್ಯ ಬಂದ್ಬಿಟ್ಟು ಸಪೋರ್ಟ್ 23,450 ಇದೆ. ಅದೇ ತರ ರೆಸಿಸ್ಟೆನ್ಸ್ 23,600 ಇದೆ. ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಇವತ್ತಿನ ದಿವಸ ನಾವೇನಾದ್ರು ಆಪರ್ಚುನಿಟಿ ತಗೊಳ್ಬೇಕಾಗಿದ್ರೆ ಯಾವ ಜಾಗದಲ್ಲಿ ಟ್ರೇಡ್ ಹಾಕ್ಬೋದಾಗಿತ್ತು? ಬನ್ನಿ ನೋಡೋಣ. 5 ನಿಮಿಷ ಚಾರ್ಟ್ ಅಲ್ಲಿ ಬಿಗ್ಗೆಸ್ಟ್ ಹೆವಿ ಮೂವ್ಮೆಂಟ್ ಆಯ್ತು. ಇಲ್ಲೊಂದು ದೊಡ್ಡ ರಿಜೆಕ್ಷನ್ ಯಾವಾಗ 940 100% ಈ ಜಾಗದಲ್ಲಿ ನಾವು ಕಾಲ್ ಬೈ ಮಾಡ್ಬೋದಾಗಿತ್ತು. ಯಾಕೆಂದ್ರೆ ಪ್ರೈಸ್ ರಿವರ್ಸಲ್ ವಿತ್ ಡೋಜಿ ಮಾರಿಬೋಸು ಎಲ್ಲಾನು ಬಂದಿದೆ. ಒಂದು ಸಿಂಗಲ್ ಕ್ಯಾಂಡಲ್ ಕೊಡ್ತು. ಮತ್ತೆ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ತಗೊಂಡ್ರೆ ಬ್ರೇಕ್ಔಟ್ ಆದ್ಮೇಲೆ 1 2 3 4 5 6 7 8 9 ಆಲ್ಮೋಸ್ಟ್ 7th ರೆಕಾರ್ಡಿಂಗ್ ಆದ್ಮೇಲೆ ಒಂದು ಸ್ವಲ್ಪ ಲೈಟ್ ಆಗಿ ಓವರ್ ಸೋಲ್ಡ್ ಅಂತ ಕಾಣಿಸ್ಕೊಂತು. ಪ್ರೈಸ್ ಟೋಟಲಿ ಅಲ್ಲೇ ರೇಂಜ್ ಆಯ್ತು. ಲಾಸ್ಟ್ 30 ಮಿನಿಟ್ಸ್ ಅಲ್ಲಿ 3:05ಗೆ ಒಂದು ರಿಜೆಕ್ಷನ್ ಆಯ್ತು. ಸೊ ದಿಸ್ ಕುಡ್ ಬಿ ಎ ಸ್ಮಾಲ್ ಪ್ರಾಫಿಟ್. ಅದ್ಬಿಟ್ರೆ ಬೇರೆ ಇಲ್ಲೂ ನಾವು ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಅಂತ ಕಾಣಿಸ್ಕೊಂಡಿಲ್ಲ. ಈ ಜಾಗದಲ್ಲಿ ತೋರಿಸ್ತಾ ಇದೆ, ಬಟ್ ಈ ಜಾಗದಲ್ಲಿ ನಾವೆಲ್ಲೂ ಟ್ರೇಡ್ ಹಾಕಲ್ಲ. ಒಂದು ಬಿಗಿನಿಂಗ್ ಆಫ್ ದಿ ಡೇ, ಅದು ಬಿಟ್ರೆ ನೆಕ್ಸ್ಟ್ ಈ ಕಡೆ ಇಲ್ಲಿಂದ ಬೀಳತ್ತೆ ಅಂತ ನಾವು ಯಾರು ಪುಲ್ ಬ್ಯಾಕ್ ಅಲ್ಲಿ ತಗೊಳ್ಳಲ್ಲ. ಪ್ರೈಸ್ ಕೆಳಗೆ ಬಿದ್ದೋಗುತ್ತೆ ಅಂತ ಟ್ರೇಡ್ ಹಾಕೋತೀವಿ, ಬಟ್ ಅನ್ಫಾರ್ಚುನೇಟ್ಲಿ ಮತ್ತೆ ಅದು ರೇಂಜ್ ಆಗಿ ಮೇಲ್ ಬಂದ್ಬಿಟ್ಟಿದ್ದಾನೆ. ಸೊ ಇದಾಯ್ತು ನಿಫ್ಟಿ. ನೆಕ್ಸ್ಟ್ ಬ್ಯಾಂಕ್ ನಿಫ್ಟಿ. ಏನಾಗ್ತಾ ಇದೆಯಪ್ಪ ಅಂದ್ರೆ, ಡೈಲಿ ಗ್ರಾಫ್ ಪ್ರಕಾರ ಈ ಪ್ಯಾಟ್ರನ್ಗೆ ಟ್ವೀಸರ್ ಬಾಟಮ್ ಅಂತ ಕರೀತಾರೆ. ಅಂದ್ರೆ ಕ್ಲೋಸಿಂಗ್ ಪಾಯಿಂಟ್ ಆಫ್ ದಿ ಲೋ ಆಫ್ ದಿ ಪ್ರೀವಿಯಸ್ ಕ್ಯಾಂಡಲ್ ಶುಡ್ ಬಿ ಆಲ್ಮೋಸ್ಟ್ ಈಕ್ವಲ್ ಟು ಲೋ ಆಫ್ ದಿ ಕರೆಂಟ್ ಕ್ಯಾಂಡಲ್. ಟ್ವೀಸರ್ ಬಾಟಮ್ ಅನ್ನೋದು ಪ್ಯಾಟ್ರನ್ ಆಲ್ಮೋಸ್ಟ್ ಒಂದು 90% ಅಂತ ಅನ್ಕೊಳ್ಳಿ ಅಕ್ಯುರಸಿ ಲೆವೆಲ್ ಇರೋದು. ಪ್ರಾಬಬ್ಲಿ ಮಂಡೇ ಬುಲ್ಲಿಶ್ ನೋಡೋ ಸಾಧ್ಯತೆಗಳು ತುಂಬಾನೇ ಇದೆ. ಅಂಡ್ ನಾವು ಆಪ್ಷನ್ ಟ್ರೇಡರ್ಸ್ ಆಗಿರೋದ್ರಿಂದ ಲಾಂಗ್ ಸ್ಟಾರ್ಡಲ್ಲಿ ಹಾಕ್ಬಿಟ್ಟು ನಾವು ಕಾಯ್ತಾ ಇರ್ತೀವಿ, ಮಾರ್ಕೆಟ್ ಮೇಲಾರು ಹೋಗ್ಲಿ ಕೆಳಗಾರು ಬರಲಿ ಅಂತ. ಯಾಕೆ? ಬೈಯರ್ಸ್ಗೆ ಸ್ಟ್ರೆಂತ್ ಆಗಬೇಕು. ಸೊ ಈ ನೆಕ್ಸ್ಟ್ ನಾಳೆ ನಾಡಿದ್ದು ಆಚೆ ನಾಡಿದ್ದು 3 ದಿವಸ ಏನಾದ್ರು ರಜೆಗಳು ಅದು ಇದು ಕಾಣಿಸ್ಕೊಳ್ತು ಅಂದ್ರೆ ಅದಾದ್ಮೇಲೆ ನಾವು ನೆಕ್ಸ್ಟ್ ನೋಡ್ಬೇಕಾಗತ್ತೆ ಮಂಡೇ ಮಾರ್ಕೆಟ್ ಮೇಲೆ ಹೋಗುತ್ತೆ ಇಲ್ವಾ ಅಂತ. ಪ್ರಾಬಬಿಲಿಟಿ ಏನು? ಆಸ್ ಪರ್ ದಿ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಟ್ವೀಸರ್ ಬಾಟಮ್ ಅಂತ ಕರೀತಾರೆ. ಪ್ರಾಬಬ್ಲಿ ಮೇಲ್ ಹೋಗೋ ಸಾಧ್ಯತೆಗಳು ತುಂಬಾ ಇದೆ. ಅಂಡ್ ಇಲ್ಲಿ ಏನಾದ್ರು ಒಂದು ಹಾರಿಜಾಂಟಲ್ ಲೈನ್ ಡ್ರಾ ಮಾಡಿ ಪ್ರೀವಿಯಸ್ ಸಪೋರ್ಟ್ ಹತ್ರ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ಕೊಂಡ್ರೆ ನೋಡ್ರಿ, ಮೇಜರ್ ರೆಸಿಸ್ಟೆನ್ಸ್ ಗೆಟಿಂಗ್ ಕನ್ವರ್ಟೆಡ್ ಟು ಸಪೋರ್ಟ್. ನೋಡೋಣ ನಿಜವಾಗ್ಲಿ ಪ್ರೈಸಸ್ ಇಲ್ಲಿಂದ ಶೂಟ್ ಆಗತ್ತೆ ಇಲ್ವಾ ಅಂತ ಚೆಕ್ ಮಾಡಿ ನೋಡೋಣ. ಹಾಗೇನೆ ಚಾಣಕ್ಯ ಸಪೋರ್ಟು 49,900 ಅಂತ ಹೇಳ್ತಾ ಇದೆ. ಆಮೇಲೆ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 50,800. ಇದು ಎರಡಿದೆ. ಅಂಡ್ ಇವತ್ತಿನ ದಿವಸ ಏನಾದ್ರು ಆಪರ್ಚುನಿಟಿ ಇತ್ತ ಇಂಟ್ರಾಡೇ ಟ್ರೇಡಿಂಗಿಗೆ, ಅದನ್ನು ನೋಡ್ಬಿಡೋಣ. ಇಂಟ್ರಾಡೇ ಟ್ರೇಡಿಂಗಿಗೆ ಆಪರ್ಚುನಿಟಿ ಒಂದು, ಫಸ್ಟ್ ಓಪನ್ ಆಗಬೇಕಾದ್ರೆ ಓಪನ್ ಈಕ್ವಲ್ ಟು ಲೋ ಆಗಿತ್ತು. ಸೊ ಓಪನ್ ಈಕ್ವಲ್ ಟು ಲೋ ಆಗಿರೋದ್ರಿಂದ ಪ್ರೈಸಸ್ ಸ್ವಲ್ಪ ಲೈಟ್ ಆಗಿ ಬುಲ್ಲಿಶ್ ಹೋಗಿದೆ. ರಿವರ್ಸಲ್ ಕನ್ಫರ್ಮೇಶನ್ ಈ ಜಾಗದಲ್ಲಿ ಕೊಡ್ತು, ಬಟ್ ಬಾಡೀಸ್ ಎಲ್ಲ ಓವರ್ಲ್ಯಾಪ್ ಆಗ್ತಾ ಇದೆ. 1 ಅಪ್ಪರ್ ಶಾಡೋ, 2 ಅಪ್ಪರ್ ಶಾಡೋ, 3 4 5 ಕಂಟಿನ್ಯೂಸ್ ಅಪ್ಪರ್ ಶಾಡೋ ಅಂಡ್ ಸೈಡ್ ವೇಸ್. ಇಲ್ಲಿ ಈ ಜಾಗದಲ್ಲಿ ಪ್ರಾಬಬ್ಲಿ ಕುಡ್ ಹ್ಯಾವ್ ಟೇಕನ್ ಎ ಟ್ರೇಡ್. ಅಂಡ್ ಈ ಜಾಗ ಅಂದ್ರೆ ಸಪ್ಲೈ ಝೋನ್ಗೆ ಏನಾದ್ರು ಒಂದು ಚಾನ್ಸ್ ಸಿಕ್ಕಿದ್ಯಾ? ಇಲ್ಲ, ಚಾನ್ಸ್ ಸಿಕ್ಕಿಲ್ಲ. ಅದನ್ನು ಆ ಜಾಗದಲ್ಲೂ ಕೂಡ ಬ್ರೇಕ್ಔಟ್ ಆಗಿ ಸ್ಟಾಪ್ ಲಾಸ್ ಹಂಟಿಂಗ್ ಮಾಡಿದೆ. ಸೊ ದಟ್ ಕುಡ್ ಬಿ ಓನ್ಲಿ ಒನ್ ಆಪರ್ಚುನಿಟಿ. ಅಂಡ್ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ತಗೊಂಡ್ರೆ ಇಲ್ಲಿಂದ 1 2 3 4 5 6 7 ಇಲ್ಲಿ ಒಂದ್ ಕಡೆ ನಮ್ಗೆ ಚಾನ್ಸ್ ಕೊಟ್ಟಿದ್ದಾನೆ, ಪುಟ್ ಸೆಲ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ಟಿದ್ದಾನೆ. ಯಾಕೆ? ಆಫ್ಟರ್ ರೆಕಾರ್ಡಿಂಗ್ ಆಫ್ ಸೆಷನ್ ನಾವು ಆಪ್ಷನ್ ಸೆಲ್ಲರ್ ಆಗೋದು ಅನ್ನೋದು ಟೆಕ್ನಿಕ್ ಇದೆ. ಬೈಯರ್ಸ್ ಯಾವಾಗ ಆಗ್ಬೇಕು, ಸೆಲ್ಲರ್ಸ್ ಯಾವಾಗ ಆಗ್ಬೇಕು ಅಂತ ನಾವು ಡೀಟೇಲ್ ಆಗಿ ಟೆಕ್ನಿಕಲ್ ಅನಾಲಿಸಿಸ್ ವಿತ್ ಕಾಂಬಿನೇಷನ್ ಆಫ್ ಆಪ್ಷನ್ಸ್ ಅಲ್ಲಿ ನಾವು ಡೀಟೇಲ್ ಆಗಿ ಟ್ರೈನಿಂಗ್ ಕೊಡ್ತೀವಿ. ಎಲ್ಲ ಟೈಮು ನಾವು ಸೆಲ್ಲರ್ಸ್ ಆದ್ರೂ ದುಡ್ಡು ಮಾಡೋಕ್ಕಾಗಲ್ಲ, ಎಲ್ಲ ಟೈಮು ನಾವು ಬೈಯರ್ಸ್ ಆದ್ರೆ ದುಡ್ಡು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ನೋ ವೆನ್ ವಿ ಹ್ಯಾವ್ ಟು ಬಿಕಮ್ ಬೈಯರ್ ಮತ್ತೆ ವೆನ್ ವಿ ಹ್ಯಾವ್ ಟು ಬಿಕಮ್ ಸೆಲ್ಲರ್. ಸೊ 5 ನಿಮಿಷ ಚಾರ್ಟ್ ಪ್ರಕಾರ ಬ್ಯಾಂಕ್ ನಿಫ್ಟಿಲಿ ನಮಗೆ
ಆಫ್ಟರ್ ರೆಕಾರ್ಡಿಂಗ್ ಆಫ್ ಸೆಷನ್ ಆಪ್ಷನ್ ಸೆಲ್ಲರ್ ಆಗ್ಲಿಕ್ಕೆ ಒಂದು ಚಾನ್ಸ್ ಕೊಟ್ಟರು, ಆಮೇಲೆ ಪ್ರೀಮಿಯಂ ಥ್ರೋಟ್ ಕರ್ಗೆ ಪ್ರಾಫಿಟ್ ಕೊಟ್ಟಿದ್ದಾನೆ. ಸೊ ಆ ಪಾಯಿಂಟ್ ಅಲ್ಲೇ ನಾವೇನ್ ಮಾಡ್ತೀವಿ, ಡೆಬಿಟ್ ಕ್ರೆಡಿಟ್ ಬೇಸ್ಡ್ ಸ್ಟ್ರಾಟಜಿಸ್ ಡಿಪ್ಲಾಯ್ ಮಾಡಿ ಒಂದು ಸ್ವಲ್ಪ 800, 900, 1000 ರೂಪಾಯಿ ಪ್ರಾಫಿಟ್ ಮಾಡ್ಕೋತೀವಿ. ಫಾಲೋಡ್ ಬೈ ನಿಫ್ಟಿ ಫೈನಾನ್ಸ್. ನಿಫ್ಟಿ ಫೈನಾನ್ಸ್ ಕೂಡ ಸೇಮ್ ಪ್ಯಾಟರ್ನ್ ಆಗಿದೆ. ಕ್ಲಾಸಿಕ್ ಟ್ವೀಸರ್ ಬಾಟಮ್, ಪ್ರೈಸಸ್ ಇದೇ ಜಾಗದಿಂದಾನೇ ಮೇಲ್ ಹೋಗತ್ತೆ ಅನ್ನೋದಕ್ಕೆ ಲೆಟ್ ಅಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಇಲ್ಲಿ 2-3 ಸತಿ ಇಲ್ಲಿ ತಾಕ್ಬಿಟ್ಟು ರಿವರ್ಸ್ ಆಗಿದೆ. ಸೊ ವಿ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಒಂದು ಟ್ವೀಸರ್ ಬಾಟಮ್ ಆಗಿದೆ ಇಲ್ಲಿ, ಬಟ್ ವಿ ಜಸ್ಟ್ ಹ್ಯಾವ್ ಟು ವೇಟ್ ಅಂಡ್ ವಾಚ್ ವೆದರ್ ಇಲ್ಲಿಂದ ಪ್ರೈಸ್ ಮೇಲ್ ಹೋಗತ್ತಾ ಅಂತ. ಒಂದು ಕ್ಲಾಸಿಕ್ ಪ್ಯಾಟರ್ನ್ ಇದು. ಅಂಡ್ ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ 23,100 ಇಸ್ ದಿ ಸಪೋರ್ಟ್, ಮತ್ತೆ ಅದೇ ತರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 23,400. ಆಲ್ಟ್ ವಿ ಅಂತ ಹೊಡಿತೀನಿ. 5 ಮಿನಿಟ್ಸ್ ಗ್ರಾಫ್ ಹೋಗ್ತೀನಿ. ಸೊ 5 ಮಿನಿಟ್ಸ್ ಗ್ರಾಫ್ ಅಲ್ಲಿ ಸೇಮ್ ನಾನು ಕೌಂಟ್ ಮಾಡ್ತಾ ಹೋದ್ರೆ 1, 2, 3, 4, 5, 6, 7. ಸೊ ಇಲ್ಲೂ ಕೂಡ ರೆಕಾರ್ಡಿಂಗ್ ಆಫ್ ಸೆಷನ್ ಪ್ರಕಾರ ನಂಗೆ ಆಪರ್ಚುನಿಟಿ ಕೊಟ್ಟಿತ್ತು. ಅಂಡ್ ಓಪನ್ ಈಸ್ ಈಕ್ವಲ್ ಟು ಲೋ ಆಗಿತ್ತು. ಸೊ ಪ್ರೈಸಸ್ ಸ್ವಲ್ಪ ಲೈಟ್ ಆಗಿ ಬುಲಿಶ್ ಹೋಗಿದ್ದಾನೆ. ಇಲ್ಲೂ ನೋಡ್ರಿ 1, 2, 3, 4, 5. 5ರಿಂದ ಸೊ ದರ್ ವಾಸ್ ನೋ ಸೆಲ್ಲಿಂಗ್ ಆಪರ್ಚುನಿಟಿ ಇದೆ. ಕಾಲ್ ಸೆಲ್ಗೆ ಏನೋ ಆಪರ್ಚುನಿಟಿ ಸಿಕ್ಕಿಲ್ಲ. ಅಂಡ್ ಆಬ್ವಿಯಸ್ಲಿ ಅದಾದ್ಮೇಲೆ ಪ್ರೈಸ್ ಕಂಟಿನ್ಯೂಸ್ ಆಗಿ ಸೈಡ್ ವೇಸ್ ಆಗೋಯ್ತು. ಅಂಡ್ ದರ್ ಇಸ್ ನೋ ಪಾಸಿಬಿಲಿಟಿ ಆಫ್ ಸೆಲ್ಲಿಂಗ್. ಇದಾಯ್ತು ನಿಫ್ಟಿ ಫೈನಾನ್ಸ್. ಫಾಲೋಡ್ ಬೈ ಮಿಡ್ ಕ್ಯಾಪ್ ನಿಫ್ಟಿ. ಮಿಡ್ ಕ್ಯಾಪ್ ನಿಫ್ಟಿಲಿ ಡೈಲಿ ಗ್ರಾಫ್ ಅಲ್ಲಿ ಏನಾಗಿತ್ತು ಫಸ್ಟ್ ನೋಡೋಣ. ಡೈಲಿ ಗ್ರಾಫ್ ಅಲ್ಲೂ ಕೂಡ ಸೇಮ್ ಪ್ಯಾಟರ್ನ್ ಆಗಿದೆ. ಬಟ್ ಇಲ್ಲಿ ಏನಾಗಿದೆ, ಮೇಜರ್ ಲೋ ಬಂದಿದೆ, ಅದ್ರ ಒಳಗಡೆ ಇದೊಂದು ಪ್ಯಾಟರ್ನ್ ಆಗಿದೆ. ಸೊ ವಿ ಜಸ್ಟ್ ಹ್ಯಾವ್ ಟು ವೇಟ್. ಸಿ ನೋಡಿ, ಇಲ್ಲಿ ಎಕ್ಸಾಕ್ಟ್ ಆಗಿ ಆಲ್ಮೋಸ್ಟ್ ಅಂದ್ರೆ 1 ಪಾಯಿಂಟ್ 2 ಪಾಯಿಂಟ್ ನಾವು ನೆಗ್ಲಿಜಿಬಲ್ ಮಾಡ್ಕೊಂಡ್ಬಿಟ್ಟು ನಾವು ಮಾಡಿದಾಗ ಟ್ವೀಸರ್ ಬಾಟಮ್ಗೆ ಸಿಗ್ನಿಫಿಕೆನ್ಸ್ ಬರುತ್ತೆ. ಎಷ್ಟು ಈ ಸ್ಪಿನ್ನಿಂಗ್ ಟಾಪ್ ಅಥವಾ ಡೋಜಿ ಒಳಗಡೆ ಹೋಗ್ತಾ ಹೋಗುತ್ತೆ, ಆ ಪ್ರಾಬಬಿಲಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಮಂಡೇಗೆ ನಾನು ಏನ್ ಟ್ರೇಡ್ ಹಾಕ್ಬೋದು ಸರ್ ಇದಕ್ಕೆ? ಲಾಂಗ್ ಸ್ಟ್ರಾಡಲ್, ಅಟ್ ದ ಮನಿ ಕಾಲ್ ಬೈ, ಅಟ್ ದ ಮನಿ ಪುಟ್ ಬೈ ಹಾಕೊಂಡು ವಿ ಜಸ್ಟ್ ಹ್ಯಾವ್ ಟು ವೇಟ್ ಅಂಡ್ ವಾಚ್. ಪ್ರೈಸಸ್ ಒಂದೇ ಸತಿ ಮೇಲ್ ಹೋಗುತ್ತಾ ಅಥವಾ ಒಂದೇ ಸತಿ ಕೆಳಗೆ ಬರುತ್ತಾ ಅಂತ. ಸೊ ಇಲ್ಲೂ ಒಂದು ಆಪರ್ಚುನಿಟಿ ಇದೆ. ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ 12,025 ಮತ್ತೆ ರೆಸಿಸ್ಟೆನ್ಸ್ 12,175. ಅಂಡ್ ಇವತ್ತಿನ ದಿವಸ ಏನಾದ್ರು ಆಪರ್ಚುನಿಟಿ ಇತ್ತಾ? ಇಲ್ಲ. ಇಲ್ಲಿ ಹೈವೇ ಕ್ಯಾಂಡಲ್ ಈ ಸ್ಪಾಟ್ ಅಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಆಗಿದೆ. ಪ್ರಾಬಬಿಲಿಟಿ ಏನಾದ್ರು ಬಂದಿದೆಯಾ ಅಂತ ಚೆಕ್ ಮಾಡ್ಕೋಬೇಕಷ್ಟೆ. ತಾಕಿ ಮೇಲೋಗಿದ್ದಾನೆ. ದಿಸ್ ಇಸ್ ಅ ಡಿಮ್ಯಾಂಡ್ ಝೋನ್. ಇಲ್ಲೊಂದು ಒಂದು ಆಪರ್ಚುನಿಟಿ, 2 ಆಪರ್ಚುನಿಟಿ, 3 ಆಪರ್ಚುನಿಟಿ ಕೊಟ್ಟಿದ್ದಾನೆ ಆಸ್ ಪರ್ ದಿ 5 ಮಿನಿಟ್ಸ್ ಗ್ರಾಫ್. 3 ಸಕ್ಸಸ್ಫುಲ್ ಆಗಿ ವಿನ್ ಆಗಿದೆ. ಸೊ ಇದಾಯ್ತು ಮಿಡ್ ಕ್ಯಾಪ್ ನಿಫ್ಟಿ. ಫಾಲೋಡ್ ಬೈ ಸೆನ್ಸೆಕ್ಸ್. ಸೆನ್ಸೆಕ್ಸ್ ಅಲ್ಲಿ ಡೈಲಿ ಗ್ರಾಫ್ ನ ನೋಡಿದ್ರೆ ಲೋ ಬ್ರೇಕ್ ಆಗಿ ಒಂದು ಡೋಜಿ ಟೈಪ್ ಆಗಿದೆ. ಬಟ್ ಇಲ್ಲಿ ಅಪ್ಪರ್ ಶಾಡೋ ತುಂಬಾ ದೊಡ್ಡದಿದೆ, ಲೋಯರ್ ಶಾಡೋ ತುಂಬಾ ಚಿಕ್ಕದಿದೆ. ಸೊ ನಾಳೆ ರಿವರ್ಸಲ್ ಕನ್ಫರ್ಮೇಶನ್ ಬರೋ ತನಕ ನಮ್ಮ ಮಾರ್ಕೆಟ್ ಮೇಲ್ ಹೋಗುತ್ತಾ ಅಂತ ಯಾವುದೇ ತರ ಗ್ಯಾರಂಟಿ ಕೊಡ್ಲಿಕ್ಕೆ ಆಗೋದಿಲ್ಲ. ಸೆನ್ಸೆಕ್ಸ್ ಅದು 5 ನಿಮಿಷ ಗ್ರಾಫ್ ಪ್ರಕಾರ ಏನಾಗಿದೆ ಅಂತ ನೋಡೋಣ. ಆಸ್ ಪರ್ ದಿ 5 ಮಿನಿಟ್ಸ್ ಗ್ರಾಫ್ ನಮ್ಗೆ ಇಲ್ಲಿ ಲಾಂಗ್ ಲೋಯರ್ ಶಾಡೋ ಹ್ಯಾಮರ್ ಫಾರ್ಮೇಶನ್. ಸೊ ಟೆಂಪರರಿ ಪುಲ್ ಬ್ಯಾಕ್ ತಗೊಳ್ತು. ಅಲ್ಲಿಂದ ರೆಕಾರ್ಡಿಂಗ್ ಆಫ್ ಸೆಷನ್ ಅಂತ ತಗೊಂಡ್ರೆ ಒಂದು ಬ್ರೇಕ್ಔಟ್ ಆಗಿದೆ. 1, 2, 3, 4, 5, 6, 7, 8, 9, 10ನೇದು ಅಂದ್ರೆ ಮೋರ್ ದನ್ 7ಗೆ ಓವರ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಇಲ್ಲಿ ಸ್ವಲ್ಪ ಹೊತ್ತು ಲಾಸ್ ತೋರಿಸ್ತಾ ಇರುತ್ತೆ ಅಂಡ್ ದೆನ್ ಪ್ರೈಸ್ ಸ್ಟಾರ್ಟೆಡ್ ಶೂಟಿಂಗ್ ಅಪ್. ಅಂಡ್ ಇಲ್ಲಿ ಬಾಡಿ ಓವರ್ಲ್ಯಾಪ್ ಆಗ್ತಾ ಇಲ್ಲ. ಸೊ ಪ್ರಾಬಬಿಲಿಟಿ ಅಂದ್ರೆ ನೋಡ್ರಿ, ಇದಕ್ಕೆ ಮಾರ್ನಿಂಗ್ ಕ್ಲಾಸಿಕ್ ಮಾರ್ನಿಂಗ್ ಸ್ಟಾರ್ ಪ್ಲಸ್ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಈ ಜಾಗದಲ್ಲಿ ಕೊಟ್ಟಿದ್ದಾನೆ. ಸೊ ಇಫ್ ಅಟ್ ಆಲ್ ಐ ವುಡ್ ಹ್ಯಾವ್ ಟೇಕನ್ ಎ ಟ್ರೇಡ್ ಈ ಪರ್ಟಿಕ್ಯುಲರ್ ಇದ್ರ ಪ್ರಕಾರ ನಾನು ಬುಲಿಶ್ ಹೋಗುತ್ತೆ ಅಂತ ಹೇಳಿ ಐ ವುಡ್ ಹ್ಯಾವ್ ಡೆಫಿನೆಟ್ಲಿ ಗಾನ್ ಫಾರ್ ಎ ಟ್ರೇಡ್. ಸೊ 2 ಸತಿ ಸ್ಟಾಪ್ ಲಾಸ್ ಹಂಟಿಂಗು ಆಗಿದೆ, ಬಟ್ ಪ್ರೈಸಸ್ ನಮ್ಮ ಡೈರೆಕ್ಷನ್ ಅಲ್ಲಿ ಮೂವ್ ಆಗಿದೆ. ಇದೊಂದು ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡ್ತಾ ಇದು ಬರುತ್ತೆ. ಬರೋ ಶುಕ್ರವಾರ, ಶನಿವಾರ, ಭಾನುವಾರ ನಮ್ದು ಕ್ಲಾಸಸ್, ಪೇಡ್ ಕ್ಲಾಸಸ್ ನಡೆಯುತ್ತೆ. ಅದಕ್ಕೂ ವೆಲ್ಕಮು. ಪ್ಲಸ್ ಸ್ಯಾಟರ್ಡೆ ಫ್ರೀ ಸೆಮಿನಾರ್ ಕೂಡ ಮಾಡ್ತೀವಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂದ್ರೆ ನಿಮ್ಮ ಫ್ರೆಂಡ್ಸು ರಿಲೇಟಿವ್ಸ್ನು ಖಂಡಿತ ಕಳಿಸ್ಕೊಡಿ. ಅಂಡ್ ಫ್ರೈಡೇ ಚಿಲ್ಡ್ರನ್ಸ್ ಡೇ ಕೂಡ ಇದೆ. ಸೊ ಹಾಗಾಗಿ ಮಾರ್ಕೆಟ್ ಇಲ್ಲದೇ ಇರೋ ಕಾರಣ ಅವ್ರು ಬರಲಿ, ಪೇಡ್ ಕ್ಲಾಸಸ್ ಬರಲಿ, ಇದ್ರ ಬಗ್ಗೆ ತಿಳ್ಕೊಳ್ಳಿ. ಯಾಕಂದ್ರೆ ಪ್ರೈಸ್ ಅಪ್ ಟ್ರೆಂಡ್ ಅಥವಾ ರಿವರ್ಸಲ್ ಹೋದಾಗ ನಮ್ಗೆ ಹೈಯೆಸ್ಟ್ ಕ್ವಾಲಿಟಿ ಸ್ಟಾಕ್ಸ್ ಎಲ್ಲ ಒಳ್ಳೆ ಪ್ರೈಸಿಗೆ ಸಿಗುತ್ತೆ. ಆ ಟೈಮಲ್ಲಿ ನಾವು ವಿಲ್ ಬಿ ಏಬಲ್ ಟು ಅಕ್ಯುಮುಲೇಟ್ ಅಂಡ್ ವಿಲ್ ಬಿ ಏಬಲ್ ಟು ಜನರೇಟ್ ಎ ವೆರಿ ಗುಡ್ ಅಮೌಂಟ್ ಆಫ್ ರೆವೆನ್ಯೂ. ಡಿಸೆಂಬರ್ ಅಷ್ಟರಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುತ್ತೆ ನಿಫ್ಟಿ ಅಂತ ಎಕ್ಸ್ಪೆಕ್ಟ್ ಮಾಡೋಣಂತೆ. ಅಂಡ್ ಇದಲ್ಲದೆ ನಿಮಗೆ ಬೇರೆ ಯಾವ್ದಾದ್ರು ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಬೇಕು, ಫಂಡಮೆಂಟಲ್ಸ್ ಚೆಕ್ ಮಾಡಬೇಕು ಅಂದ್ರೆ ನಮ್ಗೆ ತಿಳಿಸಿ, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಡು ನಾಟ್ ಫಾಲ್ ಇನ್ ಟು ಎನಿ ಆಫ್ ದ ಟ್ರ್ಯಾಪ್ಸ್. ಎಷ್ಟೊಂದು ಜನ ನಮಗೆ ಟೆಲಿಗ್ರಾಮ್ ಚಾನಲ್ಸ್ ಅಲ್ಲಿ ಮತ್ತೆ ವಾಟ್ಸಪ್ ಅಲ್ಲೆಲ್ಲ ಒಂದು ಫೇಕ್ ಗ್ರೂಪ್ ನ ಕ್ರಿಯೇಟ್ ಮಾಡಿ ನಾವು ದೊಡ್ಡ ಫಂಡರ್ಸು
ನಾವು ನಿಮಗೆ ಇಷ್ಟು ಲಕ್ಷ ಕೊಡಿಸ್ತೀವಿ ಅಷ್ಟು ಲಕ್ಷ ಕೊಡಿಸ್ತೀವಿ ಅಂತ ಹೇಳಿ ಸುಮಾರು ಜನ ದುಡ್ಡು ಹಾಕಿಸ್ಕೊಂಡು ಟ್ರ್ಯಾಪ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾವುದೇ ತರ ಗಮನ ಕೊಡಕ್ ಹೋಗ್ಬೇಡ್ರಿ. ಎಷ್ಟೇ ಇರಲಿ ನಿಮ್ಮ ರಿಸ್ಕ್ ಅಲ್ಲಿ ನೀವು ಟ್ರೇಡ್ ಮಾಡೋದ್ ಕಲೀರಿ. ಆಮೇಲೆ ಅದ್ರ ಬಗ್ಗೆ ನಿಮ್ಗೆ ಬೇರೆ ಏನಾದ್ರು ಮಾಹಿತಿ ಬೇಕು ಅಂದ್ರೂ ಕೂಡ ನಮಗೆ ರಿಸೆಪ್ಷನ್ ಅಲ್ಲಿ ಕಾಲ್ ಮಾಡಿ. ಐ ವಿಲ್ ಬಿ ಏಬಲ್ ಟು ಆನ್ಸರ್ ಯು ಅಬೌಟ್ ದಟ್. ಜೆನ್ಯೂನ್ ಇಲ್ವಾ ಅಂತ. ಥ್ಯಾಂಕ್ ಯು ವೆರಿ ಮಚ್. ಟೇಕ್ ಕೇರ್. ಆಲ್ ದಿ ಬೆಸ್ಟ್. ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.